ಕುರ್ಚಿ ಸಮರದ ನಡುವೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ದೆಹಲಿಗೆ ತೆರಳುತ್ತಿದ್ದಾರೆ. ನಾಳೆ ಬೆಳಿಗ್ಗೆ 9:50ಕ್ಕೆ ಬೆಂಗಳೂರಿನಿಂದ ಹೊರಡಲಿರುವಂತಹ ಡಿಕೆಶಿ ದೆಹಲಿಯಲ್ಲಿ ಕೇಂದ್ರ ಸಚಿವರ ಜೊತೆ ಮಾತುಕತೆ ನಡೆಸಲಿದ್ದಾರೆ. ರಾಜ್ಯದ ವಿವಿಧ ಯೋಜನೆಗಳ ವಿಚಾರವಾಗಿ ಮಾತುಕತೆ ನಡೆಯಲಿದೆ. ಆ ಬಳಿಕ ಹೈಕಮಾಂಡ್ ನಾಯಕರನ್ನು ಡಿಕೆಶಿ ಭೇಟಿ ಮಾಡಿ ಚರ್ಚೆ ನಡೆಸಲಿದ್ದಾರೆ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಮಾತನಾಡಿರುವಂತಹ ಡಿಕೆ ಶಿವಕುಮಾರ್, ದೆಹಲಿಗೆ ಹೋಗೋದು ರಾಜಕಾರಣಕ್ಕೆ, ಕೇಂದ್ರ ಸಚಿವರನ್ನ, ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡ್ತೇನೆ, ಇಂದಿರಾ ಭವನದಲ್ಲಿ ಭೇಟಿ ಮಾಡ್ತೇನೆ, ನನ್ನನ್ನ ಯಾರು ಕರೆದಿದ್ದಾರೋ ಅವರನ್ನ ಭೇಟಿ ಮಾಡ್ತೇನೆ ಅಂದಿದ್ದಾರೆ. ನಾಳೆ ಡಿಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರಾ ಎಂಬ ಪ್ರಶ್ನೆಗೆ ಅವರನ್ನೇ ಕೇಳಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಸಿಎಂ ಅಧಿಕಾರ ಹಂಚಿಕೆ ಬಗ್ಗೆ ಕೇಳ್ತಾ ಇದ್ದಂತೆ ಸಿಡಿಮಿಡಿಗೊಂಡರು. ಇನ್ನು ಪವರ್ ಶೇರಿಂಗ್ ಬಗ್ಗೆ ಸ್ಪಷ್ಟಪಡಿಸಲು ಒತ್ತಾಯಿಸಿರುವ ಶಿವಗಂಗಾ ಬಸವರಾಜ್ ಬಗ್ಗೆಯೂ ಕಿಡಿಕಾರಿದ್ದಾರೆ. ಕೇಳಿ, ನಂಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಪ್ಪ, ಅಲ್ಲಿ ಅವ್ರನ್ನೇ ಕೇಳ್ರಿ, ನನ್ ಕೇಳಿದ್ರೆ ಅದನ್ನೇ ಪುನಃ ಇದಕ್ಕೆ ಬರ್ರಿ ನೀವು. ಅದಕ್ಕೆ ಅವ್ರನ್ನೇ ಕೇಳ್ರಿ, ನಂಗೆ ಗೊತ್ತಿಲ್ಲ, ನಿನ್ನ ಎದುರಿಗಾಗಿತ್ತಪ್ಪ ಅಂತ ಅವ್ರನ್ನೇ ಕೇಳಿ. ಸುಮ್ಮನೆ ಈಗ ಎಲ್ಲ ಸುತ್ತಿ ಬಳಸಿ ಬಂದು ಇಲ್ಲಿಗೆ ಬರೋದು ನೀವು. ಅವರು ಹೇಳ್ತಾರೆ, ಅವ್ರನ್ನೇ ಕೇಳಪ್ಪ ತಮ್ಮ. ಕುರ್ಚಿ ಕದನದ ಮಧ್ಯೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಯತೀಂದ್ರ ಹೇಳಿಕೆಗೆ ಪ್ರತಿಕ್ರಿಯಿಸಿ, ತಂದೆಯ ಪರವಾಗಿ ಮಾತನಾಡುವಾಗ ಪದೇ ಪದೇ ಮಾತನಾಡುವುದು ಸರಿಯಲ್ಲ. ಎಲ್ಲರಿಗೂ ತಂದೆ ಮೇಲೆ ಪ್ರೀತಿ ಇರುತ್ತೆ. ಈ ರೀತಿಯ ಹೇಳಿಕೆಯನ್ನ ಕೊಟ್ಟು ಬೇರೆಯವರನ್ನ ಪ್ರವೋಕ್ ಮಾಡುವುದು ಸರಿಯಲ್ಲ ಅಂದಿದ್ದಾರೆ. ದೇವರಾಜ ಅರಸು ಬಳಿಕ ದಲಿತರ ಪರವಾಗಿ, ಶೋಷಿತರ ಪರವಾಗಿ ಸಿದ್ದರಾಮಯ್ಯ ಅಳಿಲು ಸೇವೆ ಮಾಡಿದ್ದಾರೆ. ಈಗ ಡಿಕೆಶಿಗೂ ಸಿಎಂ ಅವಕಾಶವನ್ನ ಮಾಡಿಕೊಡಬೇಕು ಅಂದಿದ್ದಾರೆ. ತಂದೆ ಪರವಾಗಿ ಈ ರೀತಿ ಪದೇ ಪದೇ ಈ ರೀತಿ ಎಲ್ಲ ಮಾತಾಡುವಂಥದ್ದು, ಇಂಥ ಹೇಳಿಕೆ ಕೊಟ್ಟು ಸುಮ್ಮನೆ ಬೇರೆಯವ್ರಿಗೆಲ್ಲರಿಗೂ ಪ್ರವೋಕ್ ಮಾಡುವಂಥದ್ದು, ಅವರು ಕೊಟ್ಟಂಥ ಸೇವೆ ಕೂಡ ಅಳಿಲು ಸೇವೆ ನಮ್ಮ ರಾಜ್ಯಕ್ಕೆ ಸಾಕಷ್ಟು ಇದೆ ಸರ್. ದೇವರಾಜರ ನಂತರ ಸಿದ್ದರಾಮಯ್ಯವರು ಕೂಡ ಬಡವರ ಬಗ್ಗೆ, ದೀನದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಸಾಕಷ್ಟು ಹಿಂದುಳಿದ ವರ್ಗದ ಜನರು ವಿಶೇಷವಾಗಿ ಕಾಳಜಿ ವಹಿಸುವಂಥ ಏಕೈಕ ನಾಯಕ ಸಿದ್ದರಾಮಯ್ಯ ಸರ್. ಎರಡು ಮಾತಿಲ್ಲ, ಈ ಒಬ್ಬ ನಾಯಕನಿಗೆ, ನಮ್ಮ ಡಿಕೆ ಶಿವಕುಮಾರ್ ಸಾಹೇಬ್ಗೆ, ನಮ್ಮ ನಾಯಕರಿಗೂ ಕೂಡ ಅವಕಾಶವನ್ನು ಕೊಡಿ, ಸಮಾನವಾಗಿ ತಾವೆಲ್ಲರೂ ಕೂಡ ನಡ್ಕೊಳ್ಳಿ. ತಂದೆ ಡಿಕೆ ಶಿವಕುಮಾರ್ಗೆ 80 ಶಾಸಕರ ಬೆಂಬಲ ಇದೆ ಅಂತ ಶಾಸಕ ಇಕ್ಬಾಲ್ ಹುಸೇನ್ ನೀಡಿರುವ ಹೇಳಿಕೆಗೆ ಸಚಿವ ಸತೀಶ್ ಜಾರಕಿಹೊಳಿ ಕೌಂಟರ್ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, 81 ಅಂತ ಪ್ರಶ್ನೆ ಇಲ್ಲ, ಯಾರು ಸಮರ್ಥರಿದ್ದಾರೆ ಅವರು ಮುಂದುವರಿತಾರೆ, ಅವರಿಗೆ ಅವಕಾಶ ಸಿಗುತ್ತೆ. ಆದರೆ ಆ ಸಂದರ್ಭ ಇನ್ನೂ ಬಂದಿಲ್ಲ, ಬಂದಾಗ ಚರ್ಚೆ ಮಾಡೋಣ, ಗೊಂದಲ ಯಾವಾಗ ಬಗೆಹರಿಯುತ್ತೆ ಅಂತ ನಾವು ಕೂಡ ಕಾಯ್ತಾ ಇದ್ದೀವಿ ಅಂತ ಹೇಳಿದರು. ಇನ್ನು ಈ ಕುರಿತು ಸಚಿವ ಕೃಷ್ಣ ಬೈರೇಗೌಡ ಕೂಡ ಮಾತನಾಡಿದ್ದಾರೆ. ನೋಡಿ, ಹಿಂದಿನ ಮುಖ್ಯಮಂತ್ರಿ ಆದವರು ಒಬ್ಬರೇ ಇದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ ಒಬ್ಬರೇ. ಅವರು ಆಗಿದ್ದ ಉದಾಹರಣೆ ನಮ್ಮ ಕಾಂಗ್ರೆಸ್ನಲ್ಲಿ ಉದಾಹರಣೆಗಳಿದೆ. ಇಲ್ಲಿ 81 ಪ್ರಶ್ನೆ ಇಲ್ಲ, ಯಾರು ಸಮರ್ಥಿರ್ತಾರೆ, ಯಾರು ಮುಂದೊಯ್ತಾರೆ ಪಾರ್ಟಿ ಅಂಥವ್ರನ್ನ ಆಯ್ಕೆ ಮಾಡ್ತಾರೆ. ಆ ಸಂದರ್ಭ ಇನ್ನೂ ಬಂದಿಲ್ಲ, ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಇದಕ್ಕೆ ಎಷ್ಟು ಚರ್ಚೆ ಆಗಿದೆ ಅಂದರೆ, ಬಹುಶಃ ಆ ಇಶ್ಯೂಗಳನ್ನು ನೀವು ಸಾರ್ವಜನಿಕರ ಹೊಟ್ಟೆಪಾಡಿನ ವಿಷಯಗಳಿಗೆ, ಬದುಕಿನ ವಿಷಯಕ್ಕೆ ಇಷ್ಟು ಚರ್ಚೆ ಆಗಿದ್ದಿದ್ರೆ ಜನರ ಬದುಕಿಗೂ ಏನನ್ನ ಸಹಾಯ ಆಗ್ತಾಯಿತ್ತು. ಅವಶ್ಯಕತೆಗಿಂತ ಮೀರಿದಂಥ ಈ ಚರ್ಚೆಯಿಂದ ಯಾರಿಗೆ ಏನು ಅದರಿಂದ ಅನುಕೂಲ ಇದೆ ನನಗಂತೂ ಗೊತ್ತಿಲ್ಲ. ಎನಿವೆ, ಅದ್ರ ಬಗ್ಗೆ ಆಗಿರೋಷ್ಟು ಚರ್ಚೆ ನಾನು ಮೊನ್ನೆನೂ ಎಲ್ಲೋ ಒಂದು ಕಡೆ ಹೇಳಿದೆ, ಈ ಅನಗತ್ಯ ಚರ್ಚೆ ಬಹುಶಃ ಗಿನ್ನಿಸ್ ಬುಕ್ಕಲ್ಲಿ ದಾಖಲೆ ಆಗುವಷ್ಟು ಚರ್ಚೆ ಆಗಿದೆ ಅಂತ ಅನಿಸುತ್ತೆ. ಆ ಚರ್ಚೆಗೆ ನನ್ನಿಂದ ಹೊಸ ಆಯಾಮ ಕೊಡುವಂಥದ್ದಾಗಲಿ ಬೆಳಕು ಚೆಲ್ಲುವಷ್ಟು ಸಾಮರ್ಥ್ಯ ನನಗಂತೂ ಇಲ್ಲ. ನಮ್ಮಪ್ಪನೇ 5 ವರ್ಷ ಸಿಎಂ ಅಂದಿರುವ ಯತೀಂದ್ರ ಹೇಳಿಕೆಯ ವಿಚಾರವಾಗಿ ಸಚಿವ ಆರ್.ಬಿ. ತಿಮ್ಮಾಪುರ ಪ್ರತಿಕ್ರಿಯಿಸಿದ್ದಾರೆ. ನಮ್ಮಲ್ಲಿ ಹೈಕಮಾಂಡ್ ನಿರ್ಧಾರವೇ ಸುಪ್ರೀಂ. ನಾನೊಂದು ಹೇಳ್ತೀನಿ, ನೀನೊಂದು ಹೇಳ್ತೀರಿ ಅಂದ್ರೆ ಆಗಲ್ಲ. ಹೈಕಮಾಂಡ್ ಹೇಳಿದ ಹಾಗೆ ಆಗುತ್ತೆ ಅಂದ್ರು. ಇನ್ನು ಇದೇ ವಿಚಾರವಾಗಿ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಮಾತನಾಡಿ, ನಮ್ಮ ಹೈಕಮಾಂಡ್ ಹಾಗೂ ಸಿಎಂ ಡಿಸಿಎಂ ಉತ್ತರಿಸುತ್ತಾರೆ ಎಂದಿದ್ದಾರೆ. ಹೈಕಮಾಂಡ್ ಸೆಲ್ಫ್ ಈಸಪ್ಪ ಇಲ್ಲ, ನಾನೊಬ್ಬ ಹೇಳ್ತೀನಿ ನೀವೊಬ್ಬ ಹೇಳ್ತೀನಿ ಅಂದ್ರೆ ಆಗಲ್ಲ. ಅದು ಹೈಕಮಾಂಡ್ ಸರ್. ತಮ್ಮ ಸಚಿವ ಸ್ಥಾನದ ಒಂದು ಕ್ರೂಷಿಯಲ್ ಪಾಯಿಂಟ್, ಬಿಜೆಪಿ ಪದೇ ಆರೋಪಗಳನ್ನು ಮಾಡ್ತಾರೆ, ಸುಳ್ಳು ಆರೋಪಗಳೆಲ್ಲ ತಲೆಕೆಲ್ಲ ಬಿಡಿ, ಮಾಡ್ಲಿಕ್ಕೆ ಬಯಸ್ತಾರೆ ಸರ್. ನೀವು ನಾನು ಸೆಷನ್ದಲ್ಲಿ ಎಲ್ಲ ಹೇಳಿದ್ದೀನಿ, ಯಾವ ಅವ್ರ ಹಣೆ ಬರ. ಹೈಕಮಾಂಡ್ 5 ವರ್ಷ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಯತೀಂದ್ರ ಅವರು ಹೇಳಿರೋದು 5 ವರ್ಷ ಮುಂದುವರಿತಾರ ಅಂತಂದ್ರೆ
ಅಲ್ಲ, ಈಗ ಅದಕ್ಕಾಗಿ ಡಿ ಕೆ ಶಿವಕುಮಾರ್ ನಮ್ಗೆ ಹೈಕಮಾಂಡ್ ಯತೀಂದ್ರ ಅವ್ರ ಅಂತ ಹೇಳಿದ್ದಾರೆ ಸರ್. ಕನಕ ನಾಯಕನಿಗೆ ನಾಯಕತ್ವ ಯಾವಾಗ ಅಂತ ವಿಪಕ್ಷ ನಾಯಕ ಅಶೋಕ್ ಟೀಕಿಸಿದ್ದಾರೆ. ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯ ಸಿಗ್ಬೇಕಂತಾರೆ. ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಸೂಪರ್ ಸಿಎಂ. ಡಿಕೆ ಶಿವಕುಮಾರ್ ಅವರ ದೇವಸ್ಥಾನ ಯಾತ್ರೆ ಆಗೋಯಿತು, ಯಾಕೋ ದೇವರವರಿಗೆ ವರ ಕೊಟ್ಟಿಲ್ಲ ಅನ್ಸುತ್ತೆ. ಕರ್ನಾಟಕ ಕಾಂಗ್ರೆಸ್ ಕಿತ್ತಾಟ ಬೀದಿಗೆ ಬಂದಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ, ಆದರೆ ಸಾಮಾಜಿಕ ನ್ಯಾಯ ಅಂದರೆ ಎಲ್ಲ ಜಾತಿ ಸಮುದಾಯಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ. ಈಗ ಸಿದ್ದರಾಮಯ್ಯನವರು ಅವರ ಮಗ ಯತೀಂದ್ರ ಅವರು ಸೂಪರ್ ಸಿ ಎಮ್. ನಮ್ಮಪ್ಪನೇ 5 ವರ್ಷ ಯಾವುದೇ CLP ಮೀಟಿಂಗಲ್ಲಿ ಮುಖ್ಯಮಂತ್ರಿನ ಇಳಿಸ್ಬೇಕು ಅಂತ ಯಾರೂ ಹೇಳೇ ಇಲ್ಲ. ಅಂದರೆ ಡಿ ಕೆ ಶಿವಕುಮಾರ್ ಪದೇ ಹೇಳ್ತಾರಲ್ಲ, 138 ಜನ ನನ್ನ ಜೊತೆ ಇದ್ದಾರೆ ಅಂತ ಹೇಳ್ತಾರಲ್ಲ, ಅದೇ CLP ಮೀಟಿಂಗಲ್ಲಿ 138 ಜನನೂ ಇದ್ದಾರೆ. ಅವ್ರು ಯಾರು ಸಿದ್ದರಾಮಯ್ಯನ ಇಳಿಬೇಕು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಯಾವ ಮೀಟಿಂಗಲ್ಲೂ ಡಿಸೈಡೇ ಆಗಿಲ್ಲ. ಅದರಿಂದ ಇಲ್ಲಿ ಕೇಂದ್ರದ ಕಾಂಗ್ರೆಸ್ ನಾಯಕತ್ವ ಏನಿದೆ ಭಾಳ ವೀಕ್ ಆಗೋದು, ಅವ್ರಿಗೆ ಶಕ್ತಿ ಇಲ್ಲ. ರಾಜಕೀಯ ಸುದ್ದಿಗಳನ್ನ ನೋಡೋಣ. ರಾಜ್ಯ ಸರ್ಕಾರ ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಆರೋಪ ಮಾಡಿದ್ರು. ಈ ಬಗ್ಗೆ ಸಚಿವ MB ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಯಾರನ್ನೂ ಟಾರ್ಗೆಟ್ ಮಾಡೋ ಪ್ರಶ್ನೆಯೇ ಇಲ್ಲ. ಮುಡಾದಲ್ಲಿ ಸಿದ್ದರಾಮಯ್ಯರನ್ನ ಟಾರ್ಗೆಟ್ ಮಾಡಿದ್ರು, ಅದನ್ನ ದೇವೇಗೌಡರು ಫ್ಯಾಮಿಲಿ ಮಾಡಿದ್ರು ಅನ್ನೋದಕ್ಕಾಗುತ್ತಾ? ಟಾರ್ಗೆಟ್ ಮಾಡೋದು ಬಿಜೆಪಿಯವರು. ನಮ್ಮ ಸರ್ಕಾರ ಯಾರನ್ನೂ ಟಾರ್ಗೆಟ್ ಮಾಡಲ್ಲ ಅಂದಿದ್ದಾರೆ. ಸಿದ್ದರಾಮಯ್ಯ ಅವರು ಯಾರನ್ನೂ ಕೂಡ ಟಾರ್ಗೆಟ್ ಮಾಡುವಂಥದ್ದು ಮಾಡಿಲ್ಲ. ಈಗ ಯಾವುದೇ ಒಂದು ವಿಚಾರಗಳಲ್ಲಿ ಕಾನೂನು ತಂದ ಕ್ರಮ ಕೈಗೊಳ್ತಿರ್ತದೆ. ಈಗ ಇವ್ರು ತಪ್ಪು ಮಾಡಿದರೆ ಕುಮಾರಸ್ವಾಮಿ ಅವರು ಅವ್ರ ಕುಟುಂಬದವ್ರು ಹೆದರ್ಬೇಕಾಗ್ತದೆ. ತಪ್ಪು ಮಾಡಲಿಕ್ಕೆ ಯಾಕೆ ಹೆದರಿಕೆ ಮಾಡ್ಕೋಬೇಕಾಗ್ತದೆ? ಮತ್ತು ಹಾಗಾದ್ರೆ ಸಿದ್ದರಾಮಯ್ಯ ಅವ್ರ ಮೇಲೆ ಅದು ಕೇಸ್ ಮಾಡಿದರು, ಅದು ಮೊನ್ನೆ ಲೋಕಾಯುಕ್ತರು ಅದು ಸುಳ್ಳು ಅಂತ ಹೇಳ್ತಾರೆ, ಅವ್ರಿಗೆ ಕ್ಲೀನ್ ಚಿಟ್ ಕೊಡ್ತು. ಅದನ್ನು ದೇವೇಗೌಡರು ಕುಟುಂಬರು ಮಾಡಿದಾರೆ ಅಂತ ಹೇಳಕ್ಕೆ ಬರ್ತದೆ? ಕುಮಾರಸ್ವಾಮಿ ಅವ್ರು ಮಾಡಿದಾರೆ ಅಂತ ಹೇಳಕ್ಕೆ ಬರ್ತದೆ? ಹಾಗೆ ಸಿದ್ದರಾಮಯ್ಯ ಅವರು ನಮ್ಮ ಸರ್ಕಾರ ಯಾರನ್ನೂ ಕೂಡ ಟಾರ್ಗೆಟ್ ಮಾಡುವಂಥ ಕೆಲಸ ಮಾಡಲ್ಲ. ಟಾರ್ಗೆಟ್ ಮಾಡೋರು ಯಾರು? ಬಿಜೆಪಿಯವರು. ಮೆಟ್ರೋ ದರ ಏರಿಕೆ ವಿಚಾರ ರಾಜಕೀಯ ವಾಕ್ಸಮರಕ್ಕೆ ಕಾರಣ ಆಗಿದೆ. ಮೆಟ್ರೋ ದರ ಏರಿಕೆ ವಿರೋಧಿಸಿ ಸಂಸದ ತೇಜಸ್ವಿ ಸೂರ್ಯ ಬೆಂಗಳೂರಿನ RV ಮೆಟ್ರೋ ನಿಲ್ದಾಣದಲ್ಲಿ ಪ್ರತಿಭಟಿಸಿದರು. ಇನ್ನು ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಸಚಿವ ಪರಮೇಶ್ವರ್, ಖಾಲಿ ಟ್ರಂಕ್ ಹಿಡಿದು ರಾಜ್ಯ ಸರ್ಕಾರದಲ್ಲಿ ಹಣ ಖಾಲಿ ಆಗಿದೆ ಅನ್ನೋ ಬದಲು ಕೇಂದ್ರ ರಾಜ್ಯಕ್ಕೆ ಬರುವ ಹಣವನ್ನ ಕೊಡಿಸ್ಲಿ, ಕೇಂದ್ರದಿಂದ ನಮಗೆ ಅನುದಾನ ಬಾಕಿ ಇದೆ, ಅದನ್ನ ಅವರು ಮೊದಲು ಕೇಂದ್ರದ ಜೊತೆ ಮಾತಾಡಿ ಅನುದಾನ ಕೊಡಿಸ್ಲಿ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಸಚಿವ ರಾಮಲಿಂಗಾರೆಡ್ಡಿ, ಮಾಜಿ ಸಂಸದ DK ಸುರೇಶ್ ಮಾತನಾಡಿದರು. ತೇಜಸ್ವಿ ಸೂರ್ಯ ಅವರು ನಮ್ಮ ರಾಜ್ಯದ ಲೋಕಸಭಾ ಸದಸ್ಯರು, ನಮ್ಮನ್ನು ಪ್ರತಿನಿಧಿಸೋರು. ಕೇಂದ್ರ ಸರ್ಕಾರ ನಮಗೆ ಏನೆಲ್ಲ ಹಣ ಕೊಡಬೇಕು, ಅದು GST ಪೋರ್ಷನ್ ಇರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಅಥವಾ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಗೆ ಕೇಂದ್ರ ಸರ್ಕಾರ ಕೊಡಬೇಕಲ್ವ, ಅವ್ರ ಭಾಗ ಅವರ ಪಾಲು ಕೊಡಬೇಕಲ್ವ. ಅದನ್ನು ನಮಗೆ ಮೊದಲು ಕೊಡಿಸ್ಕೊಡೋದಕ್ಕೆ ಅವರು ಪ್ರಯತ್ನ ಮಾಡಿದರೆ ಭಾಳ ಒಳ್ಳೆಯದು. ಯಾಕೆಂದರೆ ನಮಗೆ ಹಣ ಖಾಲಿ ಆಗಿದೆ ಅಂತ ಹೇಳೋ ಬದಲು ಹಣ ಕೊಡಿಸೋ ಕೆಲಸ ಮಾಡಿದರೆ ಭಾಳ ಒಳ್ಳೆಯದಲ್ವ. ಕೋಟಿಯಿಂದ 3 ಲಕ್ಷ ಕೋಟಿ ಬೆಂಗಳೂರು ನಗರದ ಒಂದರಿಂದೇ ಕೇಂದ್ರ ಸರ್ಕಾರ ತಗೊಳ್ತಾ ಇದ್ದಾರೆ. ಸ್ವಲ್ಪ ಸಬ್ಸಿಡಿ ಕೊಡಲಿ, ನಮ್ಮ ಮೆಟ್ರೋಗೆ ಸಬ್ಸಿಡಿ ದರದಲ್ಲಿ ಪ್ರಯಾಣಿಕರಿಗೆ ಹೋಗೋ ರೀತಿ ಮಾಡಲಿ. ನಮ್ಮಿಂದ ಇಷ್ಟು ಟ್ಯಾಕ್ಸ್ ಹೋಗುತ್ತಲ್ಲ, ಅಷ್ಟಾದರೂ ಮಾತಾಡಬೇಕಲ್ಲ. ಮೆಟ್ರೋ ದರ ಏರಿಕೆ ಬಗ್ಗೆ ಅವ್ರೇನಾದರೂ ಮಾತನಾಡೋದಿದ್ರೆ ಮಾನ್ಯ ಪ್ರಧಾನಮಂತ್ರಿಗಳ ಹತ್ರ ಮಾತನಾಡಬೇಕು. ಕಾರಣ ಏನು ಅಂತಂದರೆ ಕ್ಲೈಮ್ ತೊಗೋತಾ ಇರೋರು ಯಾರು? ಮೆಟ್ರೋ ನಮ್ಮದು ಅಂತ ತೇಜಸ್ವಿ ಸೂರ್ಯ, ಹೌದಾ ಅಲ್ವಾ? ನೀವು ನೇರವಾಗಿ ಮಾತಾಡಿ. ತೇಜಸ್ವಿ ಸೂರ್ಯ ಅವರು ಮೆಟ್ರೋ ನಮ್ಮದು ಅಂತ ಕ್ಲೇಮ್ ತೊಗೋತಾ ಇದ್ದಾರೆ, ರಾಜ್ಯ ಸರ್ಕಾರದಲ್ಲ ನಮ್ಮದು ಅಂತ ಹೇಳಿ. ಸೊ ಹಿಡ್ತಾ ಎಲ್ಲ ಕೇಂದ್ರ ಸರ್ಕಾರದ ಹತ್ರ ಬೋರ್ಡಲ್ಲಿದೆ. ಆಯಿತು, ಈಗ ಯಾರು ಏರಿಸಿದ್ರೆ ಯಾರು? ಕೇಂದ್ರ ಸರ್ಕಾರ ಕಮಿಟಿ ಇರ್ತದೆ ಅದಕ್ಕೆ. ಈಗ ಮತ್ತೆ ಅದನ್ನು ತಡೆ ಹಿಡ್ದಾರ ಮಾಡಿ ಮಾಡೋದೆಲ್ಲ ಇವರೇ. ಕಬ್ಬಿಗೆ ಬೆಲೆ ನಿಗದಿ ಮಾಡೋರು ಇವರೇ, ತಾವು ಕೊಡಂಗಿಲ್ಲ, ರಾಜ್ಯ ಸರ್ಕಾರ ಕೊಡಬೇಕು. ಮೆಕ್ಕೆಜೋಳದು ಅದೇ, ಮೆಟ್ರೋದು ಅದೇ, ಇದೆಲ್ಲ ಕೇಂದ್ರ ಸರ್ಕಾರ ಮಾಡುವಂಥ ಅವಾಂತರಗಳು, ಅದನ್ನು ರಾಜ್ಯ ಸರ್ಕಾರ.
ಮೆಟ್ರೋ ದರ ಏರಿಕೆಯ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ದರ ನಿಗದಿ ಮಾಡುವಂತಹ ಕಮಿಟಿಯೇ ದರ ನಿಗದಿ ಮಾಡುತ್ತೆ. ದರ ಏರಿಕೆ ಮಾಡುವಂತಹ ಅಧಿಕಾರ ಕೇಂದ್ರಕ್ಕೂ ಇಲ್ಲ, ರಾಜ್ಯಕ್ಕೂ ಇಲ್ಲ. ಈಗ ಕಮಿಟಿಯೂ ಇಲ್ಲ. ಇಂದು ಕಮಿಟಿಯ ಸಭೆ ನಡೆಯಬೇಕಿತ್ತು, ಆದರೆ ಸಭೆ ಮುಂದೂಡಿಕೆಯಾಗಿದೆ. ಕಮಿಟಿ ರಿಪೋರ್ಟ್ ಆಧರಿಸಿ ದರ ಏರಿಕೆ ಮಾಡಲಾಗುತ್ತೆ ಅಂದ್ರು. ಸೊ ಡೆಲ್ಲಿಯವರೇನೋ ಮೀಟಿಂಗ್ ಫಿಕ್ಸ್ ಮಾಡಿದ್ದಾರೆ ಅಂತ ಮಾಹಿತಿ ಇತ್ತು ರಿಗಾರ್ಡಿಂಗ್ ದಿಸ್ ಮೆಟ್ರೋ. ಅವರು ಮೀಟಿಂಗ್ ಮಾಡಲಿ ಅಂತ ನಾನು ಕಾಯ್ಕೊಂಡಿದ್ದೆ. ಮೀಟಿಂಗ್ ಮಾಡಿ ಏನು ಆದೇಶ ಕೊಡ್ತಾರೆ, ಏನು ರಾಜಕಾರಣ ಮಾಡ್ತಾರೆ, ಯಾಕೆಂದರೆ ಭಾಳ ಸದ್ದು ಮಾಡ್ತಾ ಇದ್ದಾರೆ. ಪಾಲಿಟಿಕ್ಸ್ ಜಾಸ್ತಿ ಆಗಿದೆ, ರಿಯಾಲಿಟಿ ಬಿಟ್ಟು ರಾಜಕಾರಣನೇ ಜಾಸ್ತಿ ಆಗಿದೆ. ಅದು ಇನ್ನು ಮೆಟ್ರೋ ಜಟಾಪಟಿ ವಿಚಾರವಾಗಿ ವಿಪಕ್ಷ ನಾಯಕ ಅಶೋಕ್ ಮಾತನಾಡಿದ್ರು. ಮೆಟ್ರೋ ಬಗ್ಗೆ ಏನೇನೋ ಆಗಿದೆ ಅಂತ ಕಾಂಗ್ರೆಸ್ನವರು ಬಾಯಿ ಬಡ್ಕೋತಾ ಇದ್ದಾರೆ. ಆದರೆ ಈ ಹಿಂದೆ ಮೆಟ್ರೋಗೆ ಹೆಚ್ಚು ಹಣ ಕೊಡ್ತಾ ಇರುವುದು ನಾವೇ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು. ಆದರೆ ಈಗ ದರ ಏರಿಕೆ ವಿಚಾರದಲ್ಲಿ ಮಾತ್ರ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಪಾಪರ್ ಆಗಿರೋದ್ರಿಂದ ಹಣಕಾಸಿನ ಪರಿಸ್ಥಿತಿ ಸರಿದೂಗಿಸೋಕೆ ಆಗ್ತಾ ಇಲ್ಲ. ಹೀಗಾಗಿ ದರ ಏರಿಕೆಗೆ ಸರ್ಕಾರ ಕೈ ಹಾಕಿದೆ ಅಂತ ಹೇಳಿದ್ದಾರೆ. ಏನು ಕೇಂದ್ರ ಸರ್ಕಾರದ ಏನು ಹಣ ಇಲ್ಲ, ಎಲ್ಲ ರಾಜ್ಯ ಸರ್ಕಾರದ್ದೇ. ಕೇಂದ್ರ ಸರ್ಕಾರ 13% ಅಷ್ಟೇ, ಉಳಿದಿದ್ದು 87% ನಮ್ಮದೇ. 87% ನಿಮ್ಮ ಶೇರ್ ಇಟ್ಕೊಂಡು ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಅಂತ ಹೇಳೋಕ್ಕೆ ನಿಮಗೆ ನಾಚಿಕೆ ಆಗಲ್ವಾ? ಕೇಂದ್ರ ಸರ್ಕಾರ ರವಿಶಂಕರ್ ಅಂತ ಇದ್ದಾರೆ ಇವಾಗ, ಅವ್ರನ್ನ ನೇಮಕ ಮಾಡಿರೋದು ಕೇಂದ್ರ ಸರ್ಕಾರನ? ಇಲ್ಲ, ನೀವೇ ನೇಮಕ ಮಾಡಿರೋದು. ನಿಮ್ಮದೇ ಗೌರ್ಮೆಂಟ್ ಆರ್ಡ್ರು ನನ್ನ ಹತ್ರ ಇದೆ. ಈಗ ಪೆಟ್ರೋಲ್ ಬೆಲೆ ಏರಿಕೆ. ಬೇಡ್ತಿ ಅಘನಾಶಿನಿ ನದಿ ಜೋಡಣೆ ಯೋಜನೆಯ ಜಾರಿಗೆ ವಿರೋಧಿಸಿ ದೆಹಲಿಯಲ್ಲಿ ಬೇಡ್ತಿ ಅಘನಾಶಿನಿ ಸಂರಕ್ಷಣಾ ಸಮಿತಿ ಕೇಂದ್ರ ಸಚಿವರನ್ನ ಭೇಟಿಯಾಗಿದೆ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಸಚಿವ ಮಂಕಾಳ ವೈದ್ಯ, ಶಾಸಕರಾದ ಶಿವರಾಮ್ ಹೆಬ್ಬಾರ್, ಭೀಮಣ್ಣ ನಾಯ್ಕ್, ಎಂಎಲ್ಸಿ ಶಾಂತಾರಾಮ್ ಸಿದ್ದಿ ಒಳಗೊಂಡಂತಹ ನಿಯೋಗ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸೇರಿದಂತೆ ಹಲವರನ್ನ ಭೇಟಿಯಾಗಿತ್ತು. ಪರಿಸರಕ್ಕೆ ಮಾರಕ ಆಗುವಂತಹ ಅಘನಾಶಿನಿ ಬೇಡ್ತಿ ನದಿ ಯೋಜನೆ ಜಾರಿ ಮಾಡಬಾರದು ಅಂತ ಮನವಿ ಮಾಡಿದ್ದಾರೆ. ಈಗ ಕ್ರೈಮ್ ಪ್ರಮುಖ ಸುದ್ದಿ ನೋಡೋಣ. ಕೆನಡಾದಲ್ಲಿ ಗುಂಡೇಟಿಗೆ ಕನ್ನಡಿಗ ಬಲಿಯಾಗಿದ್ದಾನೆ. ವುಡ್ಬೈನ್ ಪ್ಲಾಜಾ ಬಳಿಯಲ್ಲಿ ನಡೆದ ಶೂಟೌಟ್ನಲ್ಲಿ ಕನ್ನಡಿಗ ಚಂದನ್ ಕುಮಾರ್ ಸಾವನ್ನಪ್ಪಿದ್ದಾರೆ. ನೆಲಮಂಗಲ ಮೂಲದ ಚಂದನ್ ಕೆನಡಾದ ಬ್ರಾಂಪ್ಟನ್ನಲ್ಲಿ ವಾಸವಾಗಿದ್ದರು. ನಿನ್ನೆ ನಡೆದ ಗುಂಡಿನ ದಾಳಿಯಲ್ಲಿ ಚಂದನ್ ಗಂಭೀರವಾಗಿ ಗಾಯಗೊಂಡಿದ್ದರು. ಕೂಡಲೇ ಅವರನ್ನ ಸಮೀಪದ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಆದರೂ ಕೂಡ ಚಿಕಿತ್ಸೆ ಫಲಿಸದೆ ಚಂದನ್ ಸಾವನ್ನಪ್ಪಿದ್ದಾರೆ. ಮಾಲ್ ಬಳಿ ಚಂದನ್ ಬರ್ತಾ ಇದ್ದಂತೆ ಅವರನ್ನ ಟಾರ್ಗೆಟ್ ಮಾಡಿ ಕೊಲೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಘಟನೆ ಸಂಬಂಧ ಪೊಲೀಸರು ಮಾಹಿತಿ ನೀಡಿದ್ದು ಆರೋಪಿಗಳನ್ನ ಪತ್ತೆ ಹಚ್ಚಲಾಗ್ತಾ ಇದೆ. ಯಾವ ಕಾರಣಕ್ಕೆ ಗುಂಡಿನ ದಾಳಿ ನಡೆದಿದೆ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ ಅಂತ ತಿಳಿಸಿದ್ದಾರೆ. ನೆಲಮಂಗಲದ ತ್ಯಾಮಗೊಡ್ಲುವಿನಲ್ಲಿರುವಂತಹ ಚಂದನ್ ಕುಮಾರ್ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಚಂದನ್ ಹತ್ಯೆಯಾಗಿರೋ ಬಗ್ಗೆ ಪೋಷಕರಿಗೆ ಮಾಹಿತಿ ನೀಡಲಾಗಿದೆ. ಚಂದನ್ ತಂದೆ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. 6 ವರ್ಷದ ಹಿಂದೆ ಚಂದನ್ ಕೆನಡಾಗೆ ತೆರಳಿದ್ರು. ಅಲ್ಲಿ ಕನ್ನಡದ ಕೆಲಸವನ್ನು ಮಾಡೋದ್ರ ಜೊತೆಗೆ ಭಾರತೀಯ ಮೂಲದವರ ಜೊತೆಗೆ ಉತ್ತಮ ಬಾಂಧವ್ಯ ಇತ್ತು ಅಂತ ಕುಟುಂಬಸ್ಥರು ಹೇಳ್ತಿದ್ದಾರೆ. ಯಾವ ಕಾರಣಕ್ಕೆ ಕೊಲೆ ಆಗಿದೆ ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಿದೆ ಅಂದ್ರು. ಕೊಲೆ ಕೇಸ್ನಲ್ಲಿ ಅಂಧರಾಗಿರೋ ಕಮಲಾಕರ್ ಭಟ್ ಕಾಮ ಪುರಾಣ ಒಂದೆರಡಲ್ಲ. ಕಮಲಾಕರ್ ಭಟ್ರದ್ದು ಎನ್ನಲಾದ ಇನ್ನೊಂದು ಆಡಿಯೋ ವೈರಲ್ ಆಗಿದೆ. ಜೀವನ ಪೂರ್ತಿ ಬದುಕೋದಾದ್ರೆ ಇವಳ ಜೊತೆಗೆ ಅವಳ ಚಪ್ಪಲಿ ಸೈಜ್ ಕೂಡ ನನಗೆ ಗೊತ್ತು ಅಂತ ಹೇಳಿರುವ ಆಡಿಯೋ ಈಗ ಸಖತ್ ವೈರಲ್ ಆಗಿದೆ. ಸುಚಿತ್ರಾಗೂ ಮುನ್ನ 9 ವರ್ಷಗಳ ಕಾಲ ಶಿರಸಿ ಮೂಲದ ಮಹಿಳೆಯ ಜೊತೆಗೆ ಒಡನಾಟ ಹೊಂದಿದ್ರಂತೆ. ಇತ್ತೀಚೆಗೆ ಆ ಮಹಿಳೆ ಕಮಲಾಕರ್ ಭಟ್ಗೆ ಆಗಾಗ ಕರೆ ಮಾಡ್ತಾ ಇದ್ರಂತೆ. ವಿಚಾರ ತಿಳಿದ ಸುಚಿತ್ರಾ ಕಮಲಾಕರ್ಗೆ ಕ್ಲಾಸ್ ತೆಗೆದುಕೊಂಡಿದ್ಲಂತೆ. ಸುಚಿತ್ರಾಳ ಭಯಕ್ಕೆ ಆಕೆಯ ಮುಂದೆನೆ ಮಹಿಳೆಗೆ ನಿಂದಿಸಿ ಕಮಲಾಕರ್ ಆಡಿಯೋ ಕಳುಹಿಸಿದ್ದು. ಈ ಆಡಿಯೋ ಈಗ ನ್ಯೂಸ್ 18ಗೆ ಲಭ್ಯ ಆಗಿದೆ. ಇನ್ನು ವಸಂತ ನಾಯ್ಕ ಕೊಲೆ ಕೇಸ್ನಲ್ಲಿ ಮತ್ತೋರ್ವನ ಬಂಧನ ಆಗಿದೆ. ಕಮಲಾಕರ್ ಭಟ್ ಹಾಗೂ ಸುಚಿತ್ರಾಗೆ ಆಪ್ತನಾಗಿದ್ದ ವಿನಯ್ ಎಂಬಾತನನ್ನ ಬಂಧಿಸಲಾಗಿದೆ. ಕೊಲೆಗೆ 3 ಮುಸ್ಲಿಂ ಯುವಕರನ್ನ ಕಳುಹಿಸಿದ್ದೆ ಈ ವಿನಯ್ ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ವಿನಯ್ನನ್ನ ಬಂಧಿಸಿದ್ದಾರೆ. ಬೀದರ್ನಲ್ಲಿ ಚಲಿಸ್ತಾ ಇದ್ದ ಬಸ್ನಲ್ಲಿ ಡೀಸೆಲ್ ಟ್ಯಾಂಕ್ ಸೋರಿಕೆ ಆಗಿದೆ. ಅದೃಷ್ಟವಶಾತ್ ಚಾಲಕನ ಸಮಯ ಪ್ರಜ್ಞೆಯಿಂದ ಭಾರೀ ಅವಘಡ ತಪ್ಪಿದೆ. ಔರಾದ್ ತಾಲೂಕಿನ ಮುಸ್ತಾಪುರ ಗ್ರಾಮದ ಬಳಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಔರಾದ್ನಿಂದ ಮುಗಳಖೋಡಗೆ ಹೋಗ್ತಾ ಇದ್ದಂತಹ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ನ ಜಾಯಿಂಟ್ ರಾಡ್ ತುಂಡಾಗಿ ಡೀಸೆಲ್ ಟ್ಯಾಂಕರ್ಗೆ ಬಡಿದಿದೆ. ಪರಿಣಾಮ ಅಪಾರ ಪ್ರಮಾಣದ ಡೀಸೆಲ್ ಸೋರಿಕೆಯಾಗಿದೆ. ಬಸ್ನಲ್ಲಿ 40 ಜನ ಪ್ರಯಾಣಿಕರಿದ್ರು.
ಚಾಮರಾಜನಗರ ಜಿಲ್ಲೆಯ ಬಂಡೀಪುರದಲ್ಲಿ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಶೃಂಗಸಭೆ ಹಾಗೂ ವನ್ಯಜೀವಿ ಸಂರಕ್ಷಣಾ ಕಾರ್ಯಾಗಾರ ಆರಂಭ ಆಗಿದೆ. ಈ ಕಾರ್ಯಾಗಾರದಲ್ಲಿ 23 ದೇಶಗಳ ಪ್ರತಿನಿಧಿಗಳು, ಅರಣ್ಯಾಧಿಕಾರಿಗಳು ಮತ್ತು ವನ್ಯಜೀವಿ ತಜ್ಞರು ಭಾಗಿಯಾಗಿದ್ದಾರೆ. ಹುಲಿ, ಚಿರತೆ, ಸಿಂಹ ಸೇರಿದಂತೆ 7 ದೊಡ್ಡ ಬೆಕ್ಕು ಜಾತಿಯ ಪ್ರಾಣಿಗಳ ಸಂರಕ್ಷಣೆ ಕುರಿತು ಚರ್ಚೆ ಮತ್ತು ಮಾಹಿತಿ ವಿನಿಮಯ ನಡೀತಾ ಇದೆ. ಜೊತೆಗೆ ಮಾನವ ವನ್ಯಜೀವಿ ಸಂಘರ್ಷ ನಿಯಂತ್ರಣ, ಆಧುನಿಕ ತಂತ್ರಜ್ಞಾನ ಬಳಕೆ, ಗಿರಿಜನರ ಪುನರ್ವಸತಿ ಕುರಿತು ವಿಷಯ ಮಂಡನೆ ಆಗ್ತಾ ಇದೆ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಸುದ್ದೇಕುಂಟೆ ಗ್ರಾಮದಲ್ಲಿ ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸರ್ಕಾರಿ ಪ್ರೌಢಶಾಲೆಯ 2012-2013ನೇ ಬ್ಯಾಚ್ನ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನಾ ಮತ್ತು ಸ್ನೇಹಕೂಟ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ವಿದ್ಯೆ ಕಲಿಸಿದಂತಹ ಶಿಕ್ಷಕರಿಗೆ ಹಳೆಯ ವಿದ್ಯಾರ್ಥಿಗಳು ಗುರುವಂದನೆ ಸಲ್ಲಿಸಿದ್ರು. ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಂಗಮ ಆಗಿತ್ತು. ಇದೇ ವೇಳೆ ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಕುಸಿಯುತ್ತಿರೋದ್ರ ಬಗ್ಗೆ ಶಿಕ್ಷಕರು ಕಳವಳ ವ್ಯಕ್ತಪಡಿಸಿದ್ರು. ನಮ್ಮೂರಲ್ಲಿ ಸರ್ಕಾರಿ ಶಾಲೆ ಉಳಿಬೇಕಾದ್ರೆ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಪೋಷಕರಿಗೆ ಮನವಿ ಮಾಡಿದ್ರು. ಆ ಕಡೆಯಿಂದ ಪಂಚ್ ಬಂತೊಂದು ಗ್ರಾಮದೇವರ ಜಾತ್ರೆಯಲ್ಲಿ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ಗ್ರಾಮದ ಹಿರಿಯರು ಎಚ್ಚರ ವಹಿಸಿದ್ದಾರೆ. ನಂಜನಗೂಡು ತಾಲೂಕು ಗೋಳೂರು ಗ್ರಾಮದಲ್ಲಿ ಜಾತ್ರೆ ವೇಳೆಗೆ ಹೆಣ್ಣು ಮಕ್ಕಳ ವಿಡಿಯೋ ಮಾಡಿದರೆ ದಂಡ ವಿಧಿಸುವ ಎಚ್ಚರಿಕೆ ನೀಡಲಾಗಿದೆ. ಜಾತ್ರೆಯಲ್ಲಿ ಕುಡಿದು ಗಲಾಟೆ ಮಾಡಿದ್ರೂ ಕೂಡ ದಂಡ ಫಿಕ್ಸ್ ಅಂತ ಡಂಗುರ ಸಾರಲಾಗಿದೆ. ದೇಶದ ಸುದ್ದಿಗಳನ್ನು ನೋಡೋಣ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಿಪಕ್ಷಗಳಿಂದ ಗದ್ದಲ ಮುಂದುವರೆದಿದೆ. ಕೇಂದ್ರ ಬಜೆಟ್ ಮೇಲಿನ ಚರ್ಚೆಗೂ ಮುನ್ನ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಮಾತನಾಡಲು ಅವಕಾಶ ನೀಡಬೇಕು ಅಂತ ವಿರೋಧ ಪಕ್ಷದ ಸದಸ್ಯರು ಒತ್ತಾಯಿಸಿದರು. ಅಮೆರಿಕ ಭಾರತ ನಡುವಿನ ಒಪ್ಪಂದದ ಬಗ್ಗೆ ಚರ್ಚೆ ಆಗಬೇಕು ಅಂತ ವಿಪಕ್ಷದ ಸದಸ್ಯರು ಸ್ಪೀಕರ್ ಪೀಠದ ಮುಂದೆ ಪ್ರತಿಭಟನೆ ಮಾಡಿದ್ರು. ಗಲಾಟೆ ಗದ್ದಲ ಹೆಚ್ಚಾದ ಹಿನ್ನೆಲೆ ನಾಳೆಗೆ ಲೋಕಸಭಾ ಕಲಾಪವನ್ನ ಸ್ಪೀಕರ್ ಮುಂದೂಡಿದ್ದಾರೆ. ಪರಿಷತ್ನಲ್ಲೂ ಆಡಳಿತ ಪಕ್ಷದ ನಡೆಯನ್ನ ಖಂಡಿಸಿ ವಿಪಕ್ಷದ ಸದಸ್ಯರು ಸಭಾತ್ಯಾಗ ಮಾಡಿದ್ರು. ಸದನದಲ್ಲಿ ಪಕ್ಷಪಾತ ಮಾಡ್ತಿದ್ದಾರೆ ಅಂತ ಆರೋಪಿಸಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ವಿರೋಧ ಪಕ್ಷಗಳು ನಿರ್ಧರಿಸಿವೆ ಎನ್ನಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸದನಕ್ಕೆ ಗೈರಾಗಿರುವುದು ಬೆದರಿಕೆಯಿಂದಲ್ಲ, ಭಯದಿಂದ. ಅವರಿಗೆ ವಿರೋಧ ಪಕ್ಷಗಳನ್ನು ಎದುರಿಸುವ ಧೈರ್ಯವಿಲ್ಲ ಅಂತ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಕಾಂಗ್ರೆಸ್ ಸಂಸದೆಯರು ಪತ್ರ ಬರೆದಿದ್ದಾರೆ. ಪ್ರಧಾನಿ ಮೋದಿ ಅವರ ಗೈರು ಹಾಜರಾತಿಯನ್ನು ನೀವು ಸಮರ್ಥಿಸಿಕೊಳ್ತಾ ಇದ್ದೀರಿ. ಇದರ ಹಿಂದೆ ನಿಮ್ಮ ಮೇಲೆ ಆಡಳಿತ ಪಕ್ಷದ ಒತ್ತಡ ಇದೆ ಅನ್ನೋದು ಸ್ಪಷ್ಟವಾಗಿದೆ ಅಂತ ಪ್ರಿಯಾಂಕಾ ಗಾಂಧಿ ವಾದ್ರಾ, ಜ್ಯೋತಿಮಣಿ, ಆರ್ ಸುಧಾ, ವರ್ಷ ಗಾಯಕ್ವಾಡ್ ಸೇರಿದಂತೆ ಹಲವು ಮಹಿಳಾ ಸಂಸದರು ಪತ್ರ ಬರೆದಿದ್ದಾರೆ. ಎನ್ಸಿಪಿ ಎಸ್ಪಿ ಮುಖ್ಯಸ್ಥ ಶರದ್ ಪವಾರ್ ಅವರ ಆರೋಗ್ಯದಲ್ಲಿ ಏರುಪೇರಾದ ಹಿನ್ನೆಲೆ ಪುಣೆಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗಂಟಲು ಸೋಂಕಿನಿಂದ ಬಳಲ್ತಾ ಇದ್ದ ಶರದ್ ಪವಾರ್ ಪುಣೆಯ ಖಾಸಗಿ ಆಸ್ಪತ್ರೆಗೆ ಇಂದು ದಾಖಲಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಉತ್ತರ ಪ್ರದೇಶದ ಪ್ರತಾಪಗಢದಲ್ಲಿ ಮುಸ್ಲಿಂ ಸಮುದಾಯದ ಕೆಲ ಮಹಿಳೆಯರು ಕಿಡಿಗೇಡಿ ಕೃತ್ಯ ಎಸಗಿದ್ದಾರೆ. ರಾಣಿಗಂಜ್ನಲ್ಲಿ ನಿರ್ಮಾಣವಾಗ್ತಾ ಇರುವ ಹಿಂದೂ ದೇವಾಲಯದ ಗೋಡೆಯನ್ನ ಮುಸ್ಲಿಂ ಮಹಿಳೆಯರು ಕೆಡವಿದ್ದಾರೆ. ಈ ವಿಡಿಯೋ ವೈರಲ್ ಆಗಿದೆ. ಈ ಘಟನೆ ಸಂಬಂಧಪಟ್ಟಂಗೆ ಕೊಹಾಂಜೋರ್ ಪೊಲೀಸರು 3 ಮಹಿಳೆಯರು ಹಾಗೂ ಓರ್ವ ವ್ಯಕ್ತಿಯನ್ನ ಬಂಧಿಸಿದ್ದಾರೆ. ಕೊರಿಯನ್ ಲವ್ ಗೇಮ್ಗೆ ಗಾಜಿಯಾಬಾದ್ನ 3 ಸಹೋದರಿಯರು ಬಲಿಯಾಗಿರುವಂತಹ ಘಟನೆ ಮಾಸುವ ಮುನ್ನವೇ ಮತ್ತೊಂದು ದುರಂತ ಸಂಭವಿಸಿದೆ. ಮಧ್ಯರಾತ್ರಿ 3 ಗಂಟೆವರೆಗೂ ಪಬ್ಜಿ ಗೇಮ್ ಆಡುವಾಗ ರಕ್ತದೊತ್ತಡ ಹೆಚ್ಚಾಗಿ ಯುವಕ ಸಾವನ್ನಪ್ಪಿರುವಂತಹ ಘಟನೆ ಉತ್ತರ ಪ್ರದೇಶದ ಮೀರತ್ನಲ್ಲಿ ನಡೆದಿದೆ. 22 ವರ್ಷದ ಮೊಹಮ್ಮದ್ ಕೈಫ್ ಮೃತ ಯುವಕ. ತಂಬಾಕು ಉದ್ಯಮಿ ಕೆಕೆ ಮಿಶ್ರಾ ಅವರ ಮಗ ಭೀಕರ ಅಪಘಾತ ಮಾಡಿದ್ದಾನೆ. ದುಬಾರಿ ಬೆಲೆಯ ಲ್ಯಾಂಬೋರ್ಗಿನಿ ಕಾರಿನಿಂದ ಹಲವು ವಾಹನಗಳಿಗೆ ಡಿಕ್ಕಿ ಹೊಡೆದಿದ್ದಾನೆ. ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಘಟನೆ ನಡೆದಿದೆ. ಅಪಘಾತದಲ್ಲಿ 6ಕ್ಕೂ ಹೆಚ್ಚು ಪಾದಾಚಾರಿಗಳಿಗೆ ಗಂಭೀರ ಗಾಯ ಆಗಿದೆ. ಕಾರಿನಲ್ಲಿದ್ದ ಉದ್ಯಮಿ ಮಗ ಶಿವಂ ಮಿಶ್ರಾಗೂ ಗಂಭೀರ ಗಾಯ ಆಗಿದ್ದು ಕುಡಿದು ಕಾರನ್ನ ಓಡಿಸ್ತಾ ಇದ್ದ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ. ರಣಜಿ ಪಂದ್ಯಾವಳಿಯಲ್ಲಿ ಕರ್ನಾಟಕ ಸೆಮಿಫೈನಲ್ಗೆ ಏರಿದೆ. ಮುಂಬೈ ವಿರುದ್ಧ ನಡೆದಂತಹ ಪಂದ್ಯದಲ್ಲಿ ಕರ್ನಾಟಕ 4 ವಿಕೆಟ್ಗಳಿಂದ ಭರ್ಜರಿ ಗೆಲುವು ಸಾಧಿಸಿದೆ. ಪಂದ್ಯದಲ್ಲಿ ಉತ್ತಮ ಪ್ರದರ್ಶನ ತೋರಿದ ಕೆಎಲ್ ರಾಹುಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ವಿದೇಶದ ಪ್ರಮುಖ ಸುದ್ದಿ ನೋಡೋಣ.
ಜಪಾನ್ನಲ್ಲಿ ನಡೆದ ಸಂಸತ್ ಚುನಾವಣೆಯಲ್ಲಿ ಪ್ರಧಾನಿ ಸನೆ ತಕೈಚಿ ನೇತೃತ್ವದ ಆಡಳಿತಾರೂಢ ಮೈತ್ರಿಕೂಟವು ಬಹುಮತ ಪಡೆದುಕೊಂಡಿದೆ. ಲಿಬರಲ್ ಡೆಮಾಕ್ರೆಟಿಕ್ ಪಕ್ಷ ಭರ್ಜರಿ ಜಯ ಸಾಧಿಸಿರುವುದರಿಂದ ಸನೆ ತಕೈಚಿ ತಮ್ಮ ಪ್ರಧಾನಿ ಹುದ್ದೆಯನ್ನು ಉಳಿಸಿಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸನೆ ತಕೈಚಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತೆ ನರ್ಗೇಸ್ ಮೊಹಮ್ಮದಿಗೆ ಇರಾನಿನ ನ್ಯಾಯಾಲಯವು 6 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿದೆ. ಅಪರಾಧಗಳನ್ನು ನಡೆಸಲು ಗುಂಪುಗೂಡುವಿಕೆ ಮತ್ತು ಒಳಸಂಚು ನಡೆಸಿದ್ದಕ್ಕಾಗಿ ನರ್ಗೇಸ್ ಮೊಹಮ್ಮದಿಗೆ 6 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಉತ್ತರ ನೈಜೀರಿಯಾದಲ್ಲಿ ಪ್ರಯಾಣಿಕರನ್ನ ಹೊತ್ತೊಯ್ತಾ ಇದ್ದ ಟ್ರಕ್ ನಿಯಂತ್ರಣ ತಪ್ಪಿ ಅಪಘಾತಕ್ಕೀಡಾಗಿದೆ. ಟ್ರಕ್ನಲ್ಲಿದ್ದ ಸುಮಾರು 30 ಪ್ರಯಾಣಿಕರು ಮೃತಪಟ್ಟಿದ್ದಾರೆ. ಕಾನೋ ರಾಜ್ಯದ ಗೆಜಾವಾ ಪ್ರದೇಶದ ಕ್ವಾನಾರ್ ಬಾರ್ಡೆ ಪಟ್ಟಣದ ಪ್ರಮುಖ ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸಿದೆ. ದೊಡ್ಡ ಟ್ರೈಲರ್ ಟ್ರಕ್ ಆದಾಗಿದ್ದು ಅತಿ ವೇಗದಲ್ಲಿ ಚಲಿಸ್ತಾ ಇದ್ದಾಗ ಚಾಲಕನ ನಿಯಂತ್ರಣ ತಪ್ಪಿ ಈ ಭೀಕರ ಅಪಘಾತ ಸಂಭವಿಸಿದೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ.